कुङ्कुमद्रवं प्रलिप्तदिग्वधूमुखे मदान्धसिन्धुरस्फुरद्वगुत्तरीयमेदुरे मनोविनोदमद्भुतं विभक्तु भूतभर्तरी ಅರ್ಜುನಪುರದ ಇಷ್ಟಿದಾದ ಪಂಡ ಸಾವಿರಾರು ವರ್ಷದ ದುಂಬು ಪಂಡ ಪಾಂಡವರು ವನವಾಸ ಪೋಪಿನ ಸಂದರ್ಭಡು ನಮ್ಮ ಸಮೀಪವಾಯಿನ ಕೊಡಂಜದ ಕಲ್ಲಿಗೆ ಬೈದಿರ ಪನ್ಪಿನ ಪ್ರತೀಕ ಉಂಟು. ಕೊಡಂಜು ವಿಷಯದಾದ ಪಂಡ ಕೃಷ್ಣದೇವರಾಯರನ ಕಾಳೋಡು ಬ್ರಹ್ಮಕಲಶೋತ್ಸವ ನರೆದನಿಗೆ ಅಯ್ಯಕ್ಕಾರು 75 ಬಂಗಾರದ ನಾಣ್ಯ ಕುರಿತು ಈ ಜಾಗನು ಬ್ರಹ್ಮಕಲಶೋತ್ಸವ ಮಲ್ಪರೆ ಅನುಮಲ್ತು ಕೊಡ್ತಿರು ಪನ್ಪಿನ ವಿಷಯ ಎಲ್ಲ ಎಂಕುಲು ತಿರಿದುಲ್ಲ. 1921 ಮಾರ್ಚ್ಡ್ ನಮ್ಮ ಸಂಕೋಚ ಮಲ್ತದು ಅವೇಡು ದುಂಬು ಏಪ್ರಿಲ್ಡ್ ನಮ್ಮ ಶಂಕುಸ್ಥಾಪನೆ ಎಲ್ಲ ಮಲ್ತದ ಮಲ್ದಿನ ನಿಕ್ಲೆ ಮಾತೆರೆಗಳ ಗೊತ್ತುಂಟು. ಆ ಸಂದರ್ಭ ನಮ್ಮ ಈ ದೇವಸ್ಥಾನದ ಕೆಲಸ ಪ್ರಾರಂಭ ಮಲ್ತದು. ಏನಕ್ಕೆ ಬ್ರಹ್ಮಕಲಶವು ನಮ್ಮ ಸದ್ದಾದುಂಟುದ ನಮ್ಮ ಬ್ರಹ್ಮಕಲಶಲ ನಮ್ಮ ಶ್ರೀರಾಮದೇವರನ ಅಯೋಧ್ಯದ ಬ್ರಹ್ಮಕಲಶಲ ಈ ಸಂದರ್ಭಡೆ ಒಟ್ಟುಗಾತನದ ಪಣರೆಯಂಕ್ ಸಂತೋಷ ಒಂದುಂಡು. ನಮ್ಮ ಈ ದೇವಸ್ಥಾನದ ಖರ್ಚಿದ ಒಂಜಿ ಎಲ್ಲಿಯ ಒಂದು ಕಮ್ಮಿ ಒಂಜಿ ಆಜಿ ಅಜರ ಕೋಟಿ ಹಿಡಿದು ಮಿತ್ತದ ಒಂದೊಂಜಿ ಬಜೆಟ್ದ ದೇವಸ್ಥಾನ ನೆಕ್ ಊರ್ದ ಪರ ಊರ್ದ ಕಲ್ನ ಮಲ್ಲ ಸಹಕಾರ ಉಂಡು. ಐಡ್ದು ಮಲ್ಲ ಪಂಡ ನಮ್ಮನ ಊರ್ದ ಜವಣೇರು ಭಕ್ತೇರು ನಕಲ್ನ ಮಲ್ಲ ಕರಸೇವೆ ಆ ಕರಸೇವೆ ನಮ್ಮ ನೆನಪು ಮಲ್ಪು ಜ್ವಲಲ್ಲಲಾಟಪಟ್ಟಪಾವಕೆ ಕಿಶೋರ ಚಂದ್ರಶೇಖರೇ ಪ್ರತಿಕ್ಷಣಂ ಮಮ. ವಿಜಯನಗರ ಸಾಮ್ರಾಜ್ಯದ ಕಾಲಘಟ್ಟದಲ್ಲಿ ಕ್ರಿಸ್ತ ಶಕ 1529-30 ಈ ಕಾಲಘಟ್ಟದಲ್ಲಿ ಆ ಕಾಲದಲ್ಲಿ ಆಡಳಿತದಲ್ಲಿದ್ದಂಥ ಕೃಷ್ಣದೇವರಾಯನ ಆಡಳಿತದಲ್ಲಿ ಈ ದೇವಸ್ಥಾನದಲ್ಲಿ ಸುಮಾರು 75 ಹೊನ್ನಿನ ನಾಣ್ಯವನ್ನು ಬಳಸಿಕೊಂಡು ವರಹಗಳನ್ನು ಬಳಸಿಕೊಂಡು ಜೀರ್ಣೋದ್ಧಾರವನ್ನು ಮಾಡಿದರು, ಬ್ರಹ್ಮಕಲಶವನ್ನು ಮಾಡಿದರು ಅನ್ನುವುದು 1921 ನಮಗೆ ಪುರಾತತ್ವ ಇಲಾಖೆಯ ಒಂದು ವರದಿಯಲ್ಲಿ ನಮಗೆ ತಿಳಿದು ಬಂದಿರತಕ್ಕಂಥ ಮಾಹಿತಿ. ಆನಂತರ 1996ರಲ್ಲಿ ಮೂಲಿಹುಲ್ಲಿನಲ್ಲಿದ್ದಂತಹ ಈ ಒಂದು ದೇವಸ್ಥಾನವನ್ನು ಶಿರ್ತಾಡಿಯ ಸಿಮಿಂಜಗುತ್ತು ಧರ್ಮ ಸಾಮ್ರಾಜ್ಯರು ಅವರ ನೇತೃತ್ವದಲ್ಲಿ ಈ ಒಂದು ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿ ಊರಿನ ಭಕ್ತಾದಿಗಳಿಗೆ ಅದನ್ನು ಸಮರ್ಪಣೆ ಮಾಡಲಾಯಿತು. ತದನಂತರ ಕೇವಲ ಒಂದು ಗರ್ಭಗುಡಿ, ತೀರ್ಥಮಂಟಪ ಮತ್ತು ಎದುರಿನ ಪ್ರಾಂಗಣ ಇದ್ದಂತಹ ಈ ದೇವಸ್ಥಾನವನ್ನು ಪ್ರಸ್ತುತ ಈಗ ಇರತಕ್ಕಂಥ ವ್ಯವಸ್ಥಾಪನಾ ಸಮಿತಿ ಜೀರ್ಣೋದ್ಧಾರ ಸಮಿತಿಯನ್ನು ನಿರ್ಮಾಣ ಮಾಡಿಕೊಂಡು ಆನಂತರ ಸೇವಾ ಸಮಿತಿಯನ್ನು ನಿರ್ಮಾಣ ಮಾಡಿಕೊಂಡು ಈ ದೇವಸ್ಥಾನವನ್ನು ಸಂಪೂರ್ಣವಾಗಿ ಶಿಲಾಮಯವಾಗಿ ಮಾಡಬೇಕು ಅನ್ನುವಂಥ ಇಚ್ಛೆಯಿಂದ ಸುಮಾರು 6,32,00,000 ಒಂದು ಬಜೆಟನ್ನು ತಯಾರು ಮಾಡಿಕೊಂಡು ಅದರಂತೆ ಈಗ ಸಂಪೂರ್ಣವಾಗಿ ಶಿಲಾಮಯವಾಗಿರತಕ್ಕಂತಹ ದೇವಸ್ಥಾನ ನಮ್ಮ ಮುಂದೆ ಎದ್ದು ನಿಂತಿದೆ. ಕೇವಲ ಗರ್ಭಗುಡಿ ಮತ್ತು ತೀರ್ಥಮಂಟಪ ಇದ್ದಂತಹ ದೇವಸ್ಥಾನ ಈಗ ಪ್ರಸ್ತುತ ಪ್ರತ್ಯೇಕವಾಗಿರತಕ್ಕಂತಹ ಸಂಪೂರ್ಣ ಶಿಲಾಮಯವಾಗಿರತಕ್ಕಂತಹ ಗರ್ಭಗುಡಿ, ತೀರ್ಥಮಂಟಪ, ಅದರ ಜೊತೆಗೆ ದೇವಿ ಗುಡಿ, ಗಣಪತಿ ಗುಡಿ ಮತ್ತು ಹೊರಾಂಗಣದಲ್ಲಿ ಪಂಚಶಕ್ತಿಗಳ ನಂದಿ, ನಾಗಬ್ರಹ್ಮ, ಬ್ರಹ್ಮ ಮತ್ತು ವೀರಭದ್ರನ ಪ್ರತ್ಯೇಕ ದೇವಾಲಯಗಳು ಹೊರಾಂಗಣದಲ್ಲಿ ನಿರ್ಮಾಣವಾಗಿದ್ದುಕೊಂಡು ದೇವಸ್ಥಾನದ ಒಳಗಡೆಯಲ್ಲಿ ನಮಗೆ ವಿಶೇಷವಾಗಿ ಈ ದೇವಸ್ಥಾನದಲ್ಲಿ ಅನಾದಿ ಕಾಲದಿಂದಲೂ ಪೂಜಿಸಲ್ಪಡ್ತಿರತಕ್ಕಂತಹ ಕುಕಿನಂತಾಯ ಮತ್ತು ಕೊಡಮಂತಾಯ ದೈವಗಳ ವಿಶೇಷ ಗುಡಿ ಸಹ ನಿರ್ಮಾಣವಾಗಿದೆ. ಅತ್ಯಂತ ಕಡಿಮೆ ಅವಧಿಯಲ್ಲಿ ನಾವು ಕಳೆದ 2021 ಮಾರ್ಚ್ ತಿಂಗಳಲ್ಲಿ ಹಳೆಯ ದೇವಸ್ಥಾನವನ್ನು ಸಂಕೋಚ ಮಾಡಿ ಏಪ್ರಿಲ್ ತಿಂಗಳಲ್ಲಿ ಹೊಸ ದೇವಾಲಯ ನಿರ್ಮಾಣ ಮಾಡಲಿಕ್ಕೆ ಕೆಸರುಗಲ್ಲನ್ನು ಹಾಕ್ಕೊಂಡು ಶಂಕುಸ್ಥಾಪನೆಯನ್ನು ಮಾಡಿಕೊಂಡು ಪ್ರಸ್ತುತ ಕೇವಲ 1 ವರ್ಷ 8 ತಿಂಗಳ ಅತ್ಯಂತ ಕಡಿಮೆ ಅವಧಿಯಲ್ಲಿ ಅದ್ಭುತವಾಗಿರತಕ್ಕಂತಹ ಸಂಪೂರ್ಣ ಶಿಲಾಮಯವಾಗಿರತಕ್ಕಂತಹ ದೇವಾಲಯವನ್ನು ನಿರ್ಮಾಣ ಮಾಡಿದ್ದೇವೆ. ಇಲ್ಲಿ ನಮ್ಮ ಪ್ರಮುಖವಾಗಿ ನಾನಿಲ್ಲಿ ಹೇಳಬೇಕಾದ್ರೆ ಶಿರ್ತಾಡಿ ಮತ್ತು ವಾಲ್ಪಾಡಿ, ಮೂಡುಕೊಣಜೆ, ಪಡುಕೊಣಜೆ, ಮಾಂಟ್ರಾಡಿ ಈ 5 ಗ್ರಾಮಗಳಿಗೆ ಗ್ರಾಮ ದೇವರಾಗಿ ಇರತಕ್ಕಂಥ ಶ್ರೀ ಮಾಲಿಂಗೇಶ್ವರ ದೇವರು. ಈ ಸ್ಥಳದ ಇತಿಹಾಸವನ್ನು ಮಾತಾಡಬೇಕಾದ್ರೆ
ಪುರಾತನ ಕಾಲದಿಂದಲೂ ಸುಮಾರು 5,000 ವರ್ಷಗಳ ಇತಿಹಾಸ ಇರತಕ್ಕಂತಹ ಇಲ್ಲಿಯ ಸಮೀಪದ ಕೊಣಾಜೆಕಲ್ಲು ಮತ್ತು ಇಲ್ಲಿ ಸುತ್ತಮುತ್ತ ಇರತಕ್ಕಂತಹ ಪ್ರದೇಶವನ್ನು ಗಮನಿಸುವಾಗ ಪಾಂಡವರು ಈ ಪ್ರದೇಶಕ್ಕೆ ಬಂದಿದ್ರು ಅನ್ನುವಂಥದ್ದು ಒಂದು ಐತಿಹ್ಯ ಇದೆ. ಮತ್ತು ಅಲ್ಲಲ್ಲಿ ಪಾಂಡವ ಗುಹೆ ಇರುವಂಥದ್ದನ್ನು ನಾವು ಇಲ್ಲಿ ವಿಠಲ ಸೋಮನಾಥ ದೇವಾಲಯದ ಪಕ್ಕದಲ್ಲಿ ಪಾಂಡವರ ಗುಹೆ ಇರುವಂಥದ್ದು, ಅದೇ ರೀತಿ ಕೊಣಾಜೆ ಕಲ್ಲಿನಲ್ಲಿ ಸಹ ಪಾಂಡವರ ಗುಹೆ ಇರುವಂಥದ್ದನ್ನು ನಾವು ಗಮನಿಸಬಹುದು. ಅದನ್ನು ಗಮನಿಸುವಾಗ ಅದೇ ಕಾಲಘಟ್ಟದಲ್ಲಿ ಈ ಪ್ರದೇಶದಲ್ಲಿ ಪಾಂಡವರಲ್ಲಿ ಮಧ್ಯಮ ಪಾಂಡವನಾಗಿರತಕ್ಕಂಥ ಅರ್ಜುನನು ತಪಸ್ಸು ಮಾಡಿದಂತಹ ಪ್ರದೇಶ. ಆ ಕಾರಣದಿಂದಾಗಿ ಈ ಪ್ರದೇಶಕ್ಕೆ ಅರ್ಜುನಾಪುರ ಎನ್ನುವಂಥ ಹೆಸರು ಬಂದಿರಬಹುದು ಅನ್ನುವುದು ನಮ್ಮೆಲ್ಲ ಭಕ್ತಾದಿಗಳ ನಂಬಿಕೆ. ಸುಮಾರು 200ರಿಂದ 250 ಕರಸೇವಕರು ಪ್ರತಿನಿತ್ಯ ಕಳೆದ 3-4 ತಿಂಗಳಿಂದ ರಾತ್ರಿ ಸಂಜೆ 6 ಗಂಟೆಯಿಂದ ರಾತ್ರಿ 12 ಗಂಟೆ ತನಕ ಕರಸೇವೆಯನ್ನು ಮಾಡುವ ಮುಖಾಂತರ ಸುಮಾರು 1 ಕೋಟಿಯಿಂದ 1.5 ಕೋಟಿಯಷ್ಟು ಹಣದ ಕಾಮಗಾರಿಯನ್ನು ಈ ಪ್ರದೇಶದ ಭಕ್ತಾದಿಗಳು ಕರಸೇವೆಯನ್ನು ಮಾಡುವ ಮುಖಾಂತರ ಮಾಡಿಕೊಟ್ಟಿದ್ದಾರೆ. ಇದು ಈ ದೇವಸ್ಥಾನದ ವಿಶೇಷತೆ, ಅಂದರೆ ಈ ದೇವಸ್ಥಾನದ ಪಾವಿತ್ರ್ಯತೆ ಎಷ್ಟು ಉಂಟು ಮತ್ತು ಇಲ್ಲಿ ಯಾವ ರೀತಿಯಲ್ಲಿ ಭಕ್ತಾದಿಗಳು ಸೇರ್ತಾ ಇದ್ದಾರೆ, ದಿನದಿಂದ ದಿನಕ್ಕೆ ಕರಸೇವಕರ ಸಂಖ್ಯೆ ಹೆಚ್ಚಾಗ್ತಾ ಇರುವುದನ್ನು ನಾವಿಲ್ಲಿ ಗಮನಿಸ್ತಾ ಇರಬಹುದು. ಇದೀಗ ಹೊರಗಡೆ ಚಪ್ಪರ ಮುಹೂರ್ತ ಕಾರ್ಯಕ್ರಮ ಮುಗಿದು ಹೋಗಿ ಹೊರಗಡೆಯಿಂದ ಚಪ್ಪರ ಮುಹೂರ್ತ ಆಗಿ ಚಪ್ಪರ ಕೆಲಸ ಎಲ್ಲ ಸಂಪೂರ್ಣ ಕೊನೆಗೊಂಡು ಒಳಾಂಗಣದಲ್ಲಿ ಚಪ್ಪರ ಕೆಲಸ ಮಾತ್ರ ಬಾಕಿ ಇದ್ದು ನಾಡಿದ್ದಿನ ಬ್ರಹ್ಮಕಲಶೋತ್ಸವಕ್ಕೆ ಬೇಕಾಗಿರತಕ್ಕಂಥ ಎಲ್ಲ ಪೂರ್ವ ತಯಾರಿಗಳು ಅತ್ಯಂತ ಅಚ್ಚುಕಟ್ಟಾಗಿ ನೆರವೇರ್ತಾ ಇದೆ. ಆತ್ಮೀಯ ಭಗವದ್ಭಕ್ತರೇ, ಶ್ರೀ ಕ್ಷೇತ್ರ ಅರ್ಜುನಪುರ ಶ್ರೀ ಮಾಲಿಂಗೇಶ್ವರ ದೇವಸ್ಥಾನ ಶಿರ್ತಾಡಿ ವಾಲ್ಪಾಡಿ ನೆತ್ತ ಜೀರ್ಣೋದ್ಧಾರದ ಕೆಲಸ ಕಳೆದ 1.5 ವರ್ಷದ ಬಳಿಕ ಬಾರಿ ಪೊರ್ಲುಡು ಆ ಒಂದು ಬಂದು ನಮ್ಮ ಮಾತೆಲ್ಲ ತೂಚಿನಂಚಿನಕ್ಕೆ ಒಂದಿನಂಚಿನ ವಿಷಯ ಆ ಪ್ರಯುಕ್ತ ಆದ ಜೀರ್ಣೋದ್ಧಾರ ಆದ ನನ್ನ ಬ್ರಹ್ಮಕಲಶೋತ್ಸವ ಒಂದೇ ತಿಂಗಳ 17 ಸ್ಟಾರ್ಟ್ ಆದ 26 ತಾರೀಕು ಬಿಟ್ಟ ಭಾರಿ ವಿಜೃಂಭಣೆಡು ಎಂಕಲ್ನ ನಿಖಲ್ನ ದೇವರ ಆಶೀರ್ವಾದೋಡು ಮಾತನ್ನ ಸಹಕಾರೋಡು ಎಡ್ಡೆ ರೀತಿ ದಡಪರೆಂಡು ಈ ಕಾರ್ಯಕ್ರಮಕ್ಕೂ ಅತಿ ಹೆಚ್ಚಿನ ಊರ್ದಾಕಲು ಪರ ಊರ್ದಾಕಲು ಎಂಗೆಲ್ಲ ಸಹಾಯಸ್ತ ನೀರಿನಕಲು ಮಾತೆಲ್ಲ ಬತ್ತು ಸೇರಿದು ಈ ಕಾರ್ಯಕ್ರಮವನ್ನು ಅತಿ ವಿಜೃಂಭಣೆಯಿಂದ ನಡಪದುಕೊಂಡು ಬಂದು ನಿಖಲ ಮಾತಾಡಲು ವಿನಂತಿ. ಅಂಚನೆ 21 ತಾರೀಕಿಗೆ ಹೊರಗಾಣಿಕೆ ಮೆರವಣಿಗೆ ಆದ ಶಿರ್ತಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿ ಹಿಡಿದು ಇಡೇಗೆ ಮುಟ್ಟ ಭಾರಿ ವಿಜೃಂಭಣೆಯ ಮೆರವಣಿಗೆ ಅವರಂಡು ಈ ಕಾರ್ಯಕ್ರಮ ಮುಟ್ಲ ಬತ್ತದು ಸಹಕಾರ ಕೊರಡು ಹಿತಮುಟ್ಟ ಸಹಕಾರ ಕೊರಿನ ಪೂರ ದಾನಿಲೆಲ್ಲ ಈ ಕಾರ್ಯಕ್ರಮಕ್ಕೂ ಸ್ವಾಗತ ಮಲ್ತೊಂದು ಈ ಕಾರ್ಯಕ್ರಮ ಎಡ್ಡೆ ರೀತಿಯಲ್ಲಿ ನೆರವೇರಿಸಿಕೊರಡು ಬಂದು ನಿಖಲ ವಿನಂತಿ. ದಿಗಂತ ಸಂತತಿ ಪ್ರಮೋದಮಾನ ಮಾನಸೆ ಕೃಪಾ ಕಟಾಕ್ಷ ಧೋರಣಿ ನಿರುದ್ಧ ದುರ್ಧರಾಪದಿ ಕ್ವಚಿತ್ ದಿಗಂಬರೆ ಮನೋ ವಿನೋದ ಮೇತು ವಸ್ತುನಿ